ವೆಲ್ಕಮ್ ಟು ಮೈ ಚಾನಲ್. ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿದ್ರೆ ಶೇರ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ರೀಡಿಂಗ್ ಮೇಲ್ ನೋಡ್ತಾರೆ ಫೀಮೇಲ್ಗೆ, ಫೀಮೇಲ್ ನೋಡ್ತಾರೆ ಮೇಲ್ಗೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವರ ಕರೆಂಟ್ ಫೀಲಿಂಗ್ಸ್ ಏನು? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಕರೆಂಟ್ ಫೀಲಿಂಗ್ಸ್ ಏನು ಆಲೋಚನೆ ಮಾಡ್ತಿದ್ದಾರೆ ನನ್ನ ವ್ಯೂವರ್ಸ್ ಬಗ್ಗೆ. ನನ್ನ ವ್ಯೂವರ್ಸ್ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವ್ರ ವ್ಯೂವರ್ಸ್ ಬಗ್ಗೆ ಕರೆಂಟ್ ಫೀಲಿಂಗ್ಸ್ ಏನು? ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತದೆ ಅಂತ ತಿಳ್ಕೊಳೋ ಈ ರೀಡಿಂಗಲ್ಲಿ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರೇ ಆಗಿರಲಿ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿರ್ಬೋದು, ಅವಾಯ್ಡ್ ಮಾಡಿರ್ಬೋದು, ಬೇಕಂತಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿರ್ಬೋದು, ಕಮ್ಯುನಿಕೇಷನ್. ಸೊ ಎಲ್ಲ ಮಾಡಿದ್ದಾರೆ. ಸೊ ಯಾಕೆ ಮಾಡಿದ್ದಾರೆ ಅಂದರೆ ಅದನ್ನು ಹೇಳ್ತೀನಿ. ಸೊ ಒಂದು ಥರ್ಡ್ ಪಾರ್ಟಿ ಸಿಚುವೇಷನ್ ಪ್ರಾಬ್ಲಮ್ ಇರ್ಬೋದು. ಥರ್ಡ್ ಪಾರ್ಟಿ ಸಿಚುವೇಷನ್ ಕೂಡ ಹೇಳ್ತೀನಿ. ಫೈನಾನ್ಷಿಯಲ್, ಪರ್ಸ್ನಲ್, ಫ್ಯಾಮಿಲಿ, ಫೈನಾನ್ಷಿಯಲ್ ಸ್ಟೇಟಸ್ಸು ಮತ್ತು ಥರ್ಡ್ ಪರ್ಸನ್ ಯಾರಾದರೂ ಇದ್ದರೆ ಅವರು. ಸೊ ನಿಮ್ಮ ವ್ಯಕ್ತಿ ಮತ್ತು ಬೇರೆಯವ್ರಿಗೆ ಅಟ್ರ್ಯಾಕ್ಟ್ ಆಗೋದು ಮತ್ತು ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡೋದು, ಫ್ಲರ್ಟಿಂಗ್ ಎನರ್ಜಿ. ಸೊ ಅವ್ರು ಹಾಗೆ ಮಾಡಿರೋದ್ರಿಂದ ಇವಾಗ ಅವ್ರಿಗೇನಾಗಿದೆ, 6 ಅನ್ನೋದೇನು ಲವ್ನ ರೆಪ್ರೆಸೆಂಟ್ ಮಾಡುತ್ತೆ, ಪ್ರೀತಿನ, ಈಕ್ವಲ್. ಸೊ ಇಲ್ಲಿ 6 ಪೆಂಟಿಕಲ್ಸ್ ಇದೆ, ಇಲ್ಲಿ 3 ಪೆಂಟಿಕಲ್ಸ್ ಇದೆ. ಈ 3ನ ಈ ವ್ಯಕ್ತಿ ಇವ್ರಿಗೆ ಕೊಡ್ತಾರೆ, ಈ 3ನ ಇವ್ರಿಗೆ ಕೊಡ್ತಾರೆ. ಸೊ ಹಾಗೆ ಹೇಗೆ 3 ನಂಬರ್ಸ್ ಇವ್ರಿಗೆ ಕೊಡ್ತಾರೆ, ಹಾಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ರು, ಅವಾಯ್ಡ್ ಮಾಡಿದ್ರು. ಬಟ್ ಇವಾಗ ಅವ್ರು ರಿಯಲೈಸೇಷನ್ ಆಗ್ತದೆ, ನೀವು ಕೂಡ ಅವ್ರ ಜೀವನದಲ್ಲಿ ಅರ್ಧ ಪಾರ್ಟ್ ಇದ್ದ, ಅಂದರೆ ನೀವು ಅವ್ರ ಲೈಫಲ್ಲಿ ಭಾಳ ಮುಖ್ಯ ಅಂತ ಇವಾಗ ರಿಯಲೈಸೇಷನ್ ಆಗ್ತಿದ್ರೆ. ನೋಡಿ ಇಲ್ಲೊಬ್ಬರು ಕ್ರಾಸ್ ಅಂದರೆ ತಕ್ಕಡೆ ಇಟ್ಕೊಂಡಿದ್ದಾರೆ. ಸೊ ಇದನ್ನೇನಂತರ ವೆಯ್ಟಿಂಗ್ ಸ್ಕೇಲ್ ಇಟ್ಕೊಂಡಿದ್ದಾರೆ. ಸೊ ಆ ಥರ ಅವ್ರಿಗೆ ಇವಾಗ ಅರ್ಥ ಆಗಿದೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಅವ್ರ ಲೈಫಲ್ಲಿ ಮುಖ್ಯ, ನೀವು ಅವ್ರ ಲೈಫಲ್ಲಿ ಇದ್ರೇ ಅವ್ರ ಲೈಫ್ ಚೆನ್ನಾಗಿರುತ್ತೆ ಅಂತ ಇವಾಗ ಫೀಲ್ ಆಗ್ತಾಯಿದ್ದಾರೆ. ಅವ್ರಿಗೆ 2 ಡೈರೆಕ್ಷನ್ ಇದೆ. ಒಂದು ಥರ್ಡ್ ಪಾರ್ಟಿ ಸಿಚುವೇಷನ್ ಕಡೆ ಆಯ್ಕೆ ಮಾಡ್ಕೊಬೇಕು, ಇಲ್ಲ ನಿಮ್ಮನ್ನು ಆಯ್ಕೆ ಮಾಡಬೇಕು. ಸೊ ನಿಮ್ಮನ್ನು ಯಾವ ಕಡೆನೂ ಹೋಗದೆ ಸೆಂಟ್ರಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಒಂದು ಅವ್ರ ಫ್ಯಾಮ್ಲಿನಾದರೂ ಆಯ್ಕೆ ಮಾಡ್ಕೊಬೇಕು, ಇಲ್ಲಾಂದರೆ ಥರ್ಡ್ ಪರ್ಸನ್ನಾದರೂ ಆಯ್ಕೆ ಮಾಡ್ಕೊಬೇಕು, ಇಲ್ಲಾಂದರೆ ಪ್ರೊಫೆಷನಲ್ ಲೈಫ್ ಆದರೂ ಆಯ್ಕೆ ಮಾಡ್ಕೊಬೇಕು, ಅಥವಾ ನಿಮ್ಮನ್ನಾದರೂ ಆಯ್ಕೆ ಮಾಡ್ಕೊಬೇಕು. ಒಂದು ನೀವು, ಇನ್ನೊಂದು ಥರ್ಡ್ ಪರ್ಸನ್ನು. ಸೊ ಇದು ಥರ್ಡ್ ಪರ್ಸನ್ ಅಂತ ಇದ್ದೀನಿ, ಥರ್ಡ್ ಪಾರ್ಟಿ ಸಿಚುವೇಷನು. ಆ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಥರ್ಡ್ ಪರ್ಸನ್ ಇರ್ಬೋದು, ಸೊ ಹೇಳೋಕ್ಕಾಗಲ್ಲ. ಸೊ ಅದನ್ನು ಆಯ್ಕೆ ಮಾಡ್ಕೊಬೇಕಾದ ಅಥವಾ ನಿಮ್ಮನ್ನು ಆಯ್ಕೆ ಮಾಡಬೇಕಂತ ಗೊತ್ತಾಗ್ತಲ್ಲ. ಸೊ ಅವ್ರು ಏನು ಮಾಡಿದ್ದಾರೆ, ಕಣ್ಣಿಗೆ ನೋಡಿ ಇಲ್ಲಿ ಕಾರ್ಡಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾರೆ. ಈ ಕಡೆ ಒಂದು ಸ್ಪಾಟ್ ಇದೆ, ಈ ಕಡೆ ಒಂದು ಸ್ಪಾಟ್ ಇದೆ, ಇಲ್ಲಿ ಮೂನ್ ಇದೆ, ಎಮೋಷ್ನಲ್ ಇದೆ. ಅವ್ರ ಮನಸ್ಸಿನಲ್ಲಿ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ರೆ ಎಮೋಷ್ನಲ್ ಇದ್ದಾರೆ, ಓಕೆ ಒಪ್ಕೊಳ್ಳೋಣ. ಬಟ್ ಆದರೆ ಅದನ್ನು ಎಕ್ಸ್ಪ್ರೆಸಿವ್ ಇಲ್ಲ. ಸೊ ಎಕ್ಸ್ಪ್ರೆಸ್ ಇಲ್ದಿರೋ ಕಾರಣ ಸೊ ನಿಮ್ಗೇನಾಗಿದೆ, ನೀವು ನಿಮ್ಮ ಲೈಫಲ್ಲಿ ಸ್ಟಕ್ ಆಗಿದ್ರ, ನೀವು ಇವ್ರನ್ನ ಬಿಟ್ಟು ಮೂವ್ ಆನ್ ಆಗೋಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಿಲ್ಲ ಕಣ. ಅವರು ಅಷ್ಟೇ ನಿಮ್ಮನ್ನು ಬಿಟ್ಟು ಮೂವ್ ಆನ್ ಆಗೋಕ್ಕೆ ಆಗ್ತಿಲ್ಲ. ಹೋಗಲಿ ಡೈರೆಕ್ಟಾಗಿ ಮಾತಾಡಿ ನೀವು ಅಂದರೆ ಇಷ್ಟ ಇಲ್ಲ ಅಂತ ಒಂದು ಕ್ಲಾರಿಟಿ ಕೊಟ್ಟು ಆ ಥರ ಹೇಳಿ ಅದನ್ನು ಅವ್ರು ಮಾಡ್ತಿಲ್ಲ. ಬಿಟ್ಬಿಡಿ. ಆ ಥರ ಒಂದು ಕನ್ಕ್ಲೂಷನ್ ಅಂದರೆ ಫೈನಲ್ ಡಿಸಿಷನ್ಗೆ ಬರ್ತಾಯಿಲ್ಲ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ನಿಮಗೂ ಅಷ್ಟೇ ಅವ್ರು ನಿಜವಾಗ್ಲೂ ಪ್ರೀತಿ ಮಾಡೋದ್ರಿಂದ ನಿಮ್ಗೆ ಬಿಡೋಕ್ಕಾಗ್ತಿಲ್ಲ. ಅವರೇನೋ ಥರ್ಡ್ ಪಾರ್ಟಿ ಸಿಚುವೇಷನು ಮತ್ತು ನೀವು ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕಾಗ್ದರೆ ನಿಮ್ಮನ್ನು ಸೆಂಟ್ರಲ್ಲಿಟ್ಟು ಸ್ಟಕ್ ಮಾಡಿಟ್ಟಿದ್ದಾರೆ, ಅಂದರೆ ಸ್ಟಕ್ ಸಿಚುವೇಷನ್ ಸಿಕ್ಕಾಕೊಂಡಿದ್ದಾರೆ. ಸೊ ಅದರಿಂದ ನಿಮಗೆ ಪ್ರಾಬ್ಲಮ್ಸ್ ಆಗ್ತದೆ. ಹೆರೋಪೆಂಟ್ ಬಂದಿರೋದ್ರಿಂದ ಅವ್ರಿಗೆ ನೀವು ಅವ್ರ ಲೈಫಲ್ಲಿದ್ದರೆ ನಿಮ್ಮನ್ನು ಮದುವೆ ಆಗಬೇಕಂತ ಒಂದು ಡ್ರೀಮ್ ಅನ್ನೋದು ಅವ್ರಿಗಿದೆ. ಬಟ್ ಅದೇ ಇಷ್ಟೊತ್ತು ಹೇಳಿದ್ನಲ್ಲ, ಥರ್ಡ್ ಪಾರ್ಟಿ ಸಿಚುವೇಷನ್ನ ನೀವು. ಸೊ 2 ಕನ್ಫ್ಯೂಷನಲ್ಲಿರೋದ್ರಿಂದ ಸೊ ನೀವು ಬೇಕು, ಎಲ್ಲ ಇಷ್ಟ ಇದೆ, ನಿಮ್ಮನ್ನೇ ಮ್ಯಾರೇಜ್ ಆಗಬೇಕು, ಅಥವಾ ಒಂದು ವೇಳೆ ಆಲ್ರೆಡಿ ಮದುವೆ ಆಗಿದ್ರೆ, ಗಂಡ ಹೆಂಡತಿ ಆಗಿದ್ರೆ, ಸಪ್ರೇಷನ್ ಆಗಿದ್ರೆ, ನಿಮ್ಮ ವ್ಯಾಲ್ಯೂ ಅವ್ರಿಗೆ ಅರ್ಥ ಆಗಿದೆ. ಸೊ ನಿಮ್ಮ ಜೊತೆನೇ ಬಂದು ಇರಬೇಕಂತ ತೀರ್ಮಾನ ಮಾಡ್ತಾಯಿದ್ದಾರೆ. ಬಟ್ ಇವಾಗ ಬರೋಕ್ಕೆ ಅವ್ರು ಏನಾದರೂ ಸ್ವಲ್ಪ ತಪ್ಪೇನಾದರೂ ಮಾಡಿದರೆ, ಥರ್ಡ್ ಪಾರ್ಟಿ ಸಿಚುವೇಷನ್ ಜೊತೆ ಏನಾದರೂ ಪ್ರಾಬ್ಲಮ್ಸ್ ಏನಾದರೂ ಆಗಿದ್ರೆ, ಸೊ ಅವ್ರು ಬರೋಕ್ಕೆ ಸ್ವಲ್ಪ ಹಿಂದೇಟ್ ಆಗ್ತಾಯಿದ್ದಾರೆ ಅಷ್ಟೇ. ಬಂದರೂ ನೀವು ಅಕ್ಸೆಪ್ಟ್ ಮಾಡ್ತಿರಲ್ಲ ಅಂತ ಟೆನ್ಷನು. ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ಕನೆಕ್ಷನ್ನು ಅವ್ರಿಗೆ ತುಂಬ ಅಗತ್ಯ ಇದೆ. ಯಾರ ಕನೆಕ್ಷನ್ನು? ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡೋದು, ನೀವು ಅವ್ರ ಲೈಫಲ್ಲಿರೋದು ತುಂಬ ಅವಶ್ಯಕತೆ ಇದೆ ನೋಡಿ. ಅದಕ್ಕೆ ನಿಮ್ಮ ಕನೆಕ್ಷನ್ ಎಂಡಾಗಿ ನೋ ಕಾಂಟ್ಯಾಕ್ಟ್ ಆದರೆ ನೋಡಿ ಇಲ್ಲಿ ಒಂದು ವಾಂಡ್ ಇದೆ, ಏಸ್ ಆಫ್ ವಾಂಡ್ಸು. ಇದು ಒಣಗೋಗಿದೆ ಆ್ಯಕ್ಚುಲಿ. ಒಣಗೋದ್ಮೇಲೆ ಮತ್ತೆ ಬರ್ನ್ ಆಗ್ತಾಯಿದೆ, ಚಿಗುರು ಎಲೆ ಚಿಗುರ್ತದೆ. ಹಂಗೆ ಅಷ್ಟೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ನಿಮಗೂ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್, ಏನೋ ಒಂದಾಗಿ ಕ್ಲಾಶಸ್ ಆಗಿ ನೀವಿಬ್ಬರು ಸಪ್ರೇಷನ್, ನೋ ಕಾಂಟ್ಯಾಕ್ಟ್ ಆಗಿದ್ದಾರೆ. ಬಟ್ ಅವ್ರು ಏನು ಬಯಸ್ತಾ ಇದ್ದಾರೆ, ಮತ್ತೆ ಹೇಗಾದರೂ ಈ ಕನೆಕ್ಷನ್ ಬಿಲ್ಡ್ ಆಗಲಿ, ಮತ್ತು ಮೊದಲಿನ ಥರ ಸರಿ ಹೋಗಲಿ ಅಂತ ನ್ಯೂ ಬಿಗಿನಿಂಗ್ಸ್ನ ಕೋರ್ಕೊತಾ ಇದ್ದಾರೆ ಹಾಗೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ತುಂಬ ಸಾರಿ ಬಿಟ್ಟೋಗ್ಬೇಕಂತ ತುಂಬ ಸಾರಿ ಟ್ರೈ ಮಾಡಿದ್ದಾರೆ ನೆಗೆಟಿವಿಟಾಗಿ. ಬಟ್ ಅವ್ರ ಕೈಯಲ್ಲಿ ಬಿಟ್ಟೋಗೋಕ್ಕಾಗಿಲ್ಲ, ನಿಮ್ಮ ಕೈಯಲ್ಲೂ ಅಷ್ಟೇ ಬಿಟ್ಟೋಗೋಕ್ಕಾಗಲಿಲ್ಲ.
ಅವ್ರನ್ನ ಬಿಡೋಕ್ಕೆ ನಿಮ್ಮ ಕೈಯಲ್ಲೂ ಆಗ್ತಿಲ್ಲ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ. ನೀವು ಅಷ್ಟು ತುಂಬ ಒದ್ದಾಡ್ತಾ ಇದ್ರು. ಯಾಕಂದರೆ ನಿಮ್ಮ ವ್ಯಕ್ತಿ ನಿಮಗೆ ಅಷ್ಟು ಇಷ್ಟ ಆಗಿದ್ದಾರೆ. ಅವರು ಕೂಡ ಅಷ್ಟೇ ನಿಮ್ಮನ್ನು ಅಷ್ಟೇ ಇಷ್ಟಪಟ್ಟಿದ್ದಾರೆ. ಬಟ್ ಆದರೆ ಒಂದು ಕಮ್ಯುನಿಕೇಷನ್ ಇಲ್ಲಿ ನಾನು ಹೇಳಿದಾಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಏನೋ ಇದೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರೋದು, ಬಿಟ್ಬಿಟ್ಟಿರೋದು. ಏನು ಮಾಡೋದು, ಹ್ಯೂಮನ್ಸ್ ಅಂದ್ರೆ ಹಂಗೆ ಅಲ್ವಾ. ಯಾವಾಗಲೂ ಫೈನಾನ್ಷಿಯಲಾಗಿ ಯೋಚನೆ ಮಾಡ್ತಾರೆ, ಇಲ್ಲ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತಾರೆ. ಎಮೋಷ್ನಲ್ಲಾಗಿ ನಿಜವಾಗ್ಲೂ ಪ್ರೀತಿಸೋರು ಎಲ್ಲೋ ರೇರು, ಅಪರೂಪ. ಇದ್ದರೆ ಒಂದು 10% ಒಂದು 20% ಜೆನ್ಯೂನ್ ಆಗಿರ್ತಾರೆ. ಇನ್ನು ಮಿಕ್ಕಿದವರೆಲ್ಲ 80% ರಾಂಗ್ ಆಗಿರ್ತಾರೆ. ಯಾಕಂದರೆ ಅದೇ ಒಬ್ಬರು ದುಡ್ಡಿಗೋಸ್ಕರ ಆಸೆ ಪಡ್ತಾರೆ ಅಂತ ಹೇಳ್ಬಿಟ್ಟು ಇವರು ಬೇರೆಯವ್ರು ನೋಡಿ ಇವರು ಕಲ್ತ್ಕೊತಾರೆ, ದುಡ್ಡಿಗೆ ಆಸೆ ಪಡ್ತಾರೆ. ಅಥವಾ ಪ್ರೊಫೆಷನಲ್ ಜಾಬ್ಗೋಸ್ಕರ ಆಸೆ ಪಡ್ತಾರೆ. ಬಟ್ ಅದೆಲ್ಲ ಟೆಂಪರರಿ. ಪರ್ಮನೆಂಟ್ ಯಾವುದಂದರೆ ಒಬ್ಬ ವ್ಯಕ್ತಿಯ ನಿಜವಾದ ಪ್ರೀತಿನ ಗೆಲ್ಲೋದೇ ಪರ್ಮನೆಂಟು. ಒಬ್ಬ ವ್ಯಕ್ತಿ ಪ್ರೀತಿನ ನಿಜವಾಗ್ಲೂ ಗೆದ್ಕೊಂಡ್ರೇ ಪರ್ಮನೆಂಟ್ ಆಗೋದು. ಓಕೆನಾ. ಈಗ ನಿಮ್ಮನ್ನು ಪ್ರೀತಿ, ನಿಮಗೆ ಇವಾಗ ತುಂಬ ದುಡ್ಡಿದೆ, ತುಂಬ ಹಣ ಇದೆ, ಎಲ್ಲ ಇದೆ. ನಿಮ್ಮನ್ನು ನಿಜವಾಗ್ಲೂ ಚೆನ್ನಾಗಿ ನೋಡ್ಕೊಳೋರಿಲ್ಲ, ಕೇರ್ ಮಾಡೋರಿಲ್ಲ. ಸೊ ನಿಮ್ಗೇನು ಅನಿಸುತ್ತೆ? ಸಾಕಪ್ಪ ಈ ಜೀವನ, ಎಷ್ಟು ದುಡ್ಡಿದ್ರು ಯಾರು ಕೇರ್ ಮಾಡೋರಿಲ್ಲ, ಪ್ರೀತಿ ಮಾಡೋರಿಲ್ಲ ಅನಿಸುತ್ತೆ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೂ ಅಷ್ಟೇ. ಅವ್ರ ಲೈಫಲ್ಲಿ ಅವ್ರು ಎಷ್ಟೇ ಚೆನ್ನಾಗಿದ್ರು ನೀವು ಅವ್ರಿಗೆ ಅವಶ್ಯಕತೆ ಇದ್ದೀರಾ. ಸುಮ್ಮನೆ ಈಗ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಹೋಗ್ಬಿಟ್ಟು ಹ್ಯಾಪಿ ಆಗಿರ್ತಾರಂದರೆ ಅಲ್ಲಿರೋಕ್ಕಾಗಲ್ಲ. ಸುಮ್ಮನೆ 2 ದಿವಸ ಇರ್ಬೋದು ಅಷ್ಟೇ, ಒಂದು 10 ಡೇಸೋ 1 ಇಯರೋ 2 ಇಯರ್ಸ್ ಇರ್ಬೋದು ಅಷ್ಟೇ. ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಬೋರಿಂಗ್ ಲೈಫ್ ಆಗುತ್ತೆ ಅಷ್ಟೇ. ಸೊ ಅದಕ್ಕೆ ಇವಾಗಲೇ ರಿಯಲೈಸೇಷನ್ ಆಗ್ತಿದ್ರೆ ನನ್ನ ವ್ಯಕ್ತಿ ಕಂಡ್ರೆ ನಂಗೆ ತುಂಬ ಇಷ್ಟ, ನನ್ನ ವ್ಯಕ್ತಿ ನಾನು ಬಿಟ್ಟಿರೋಕ್ಕಾಗ್ತಿಲ್ಲ ಅಂತ ಯೋಚನೆ ಮಾಡ್ತಾರೆ. ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅದೇ ನಿಮ್ಮ ವ್ಯಕ್ತಿ ಕೂಡ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ, ತುಂಬ ಪ್ರೀತಿ ಮಾಡ್ತಾರೆ. ಬಟ್ ಆದರೆ ಎಕ್ಸ್ಪ್ರೆಸಿವ್ ಇಲ್ಲ ಅಷ್ಟೇ. 8 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಪ್ರೀತಿನ ಬೇಡ ಅಂತ ನೋ ಕಾಂಟ್ಯಾಕ್ಟ್ ಮಾಡಿಕೊಂಡು, ಸಪ್ರೇಷನ್ ಮಾಡಿಕೊಂಡು, ನಿಮ್ಮ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡಿ ಬೇರೆಯವ್ರಿಗೆ ಅಟ್ರಾಕ್ಷನ್ ಆಗಿ ಬೇರೆಯವ್ರ ಜೊತೆ ಮಾತಾಡ್ತಾ ಅವ್ರು ಇದು ಮಾಡ್ತಾ ಅಥವಾ ಫ್ಲರ್ಟಿಂಗ್ ನೇಚರ್ ಆಗ್ತಾ ಕೆಲವರು ಬೇರೆಯವ್ರ ಜೊತೆ ಅಟ್ರ್ಯಾಕ್ಟ್ ಆಗಿರ್ಬೋದು, ಇನ್ನು ಕೆಲವರು ಅಟ್ರ್ಯಾಕ್ಟ್ ಆಗದಿರೇ ಇರ್ಬೋದು. ನಿಮ್ಮ ವ್ಯಕ್ತಿಗೂ ನಿಮ್ಗೆ ಸಪ್ರೇಷನ್ ಆಗಿ ಮತ್ತು ನಿಮಗೋಸ್ಕರ ನಿಮ್ಮ ವ್ಯಕ್ತಿ ವೆಯ್ಟ್ ಮಾಡ್ತಾ ಇರ್ಬೋದು. ಅಥವಾ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರು ಏನಾದರೂ ಮತ್ತೆ ಕಾಲ್ ಅಥವಾ ಮೆಸೇಜ್ ಮಾಡ್ತಾರಂತ ನೀವು ವೆಯ್ಟ್ ಮಾಡ್ತಾ ಇರ್ಬೋದು. ಸೊ ಇಲ್ಲಿ 2 ಥರ ಎನರ್ಜಿನೂ ಬರುತ್ತೆ. ಬಟ್ ಒಂದಾದರೂ ನಿಜ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ಈ 8 ಕಪ್ಸ್ ನೀವು ತುಂಬ ಪ್ರೀತಿ ಕೊಟ್ಟಿದ್ರೆ, ಬಟ್ ಆದರೆ ಅವರು ಅದನ್ನು ನೆಗ್ಲೆಕ್ಟ್ ಮಾಡಿದ್ರು. ನೋಡಿ ಇಲ್ಲೇ ನೆಗ್ಲೆಕ್ಟ್ ಮಾಡಿ ಆ ಸರೋವರ ದಾಟ್ತಾ ಇದ್ದಾರೆ. ಹಾಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅಷ್ಟೇ ನಿಮಗೆ ಪೇಯ್ನ್ ಮಾಡೇ ಹೋದರು. ಸೊ ಇವಾಗ ಅವರೇ ಪೇಯ್ನ್ ಅನುಭವಿಸ್ತಾ ಇದ್ದಾರೆ. ತುಂಬ ಎಮೋಷ್ನಲ್ ಪ್ರೀತಿ ಇಲ್ದಿರ ಅವರು ಪೇಯ್ನ್ ಅನುಭವಿಸ್ತಾ ಇದ್ದಾರೆ. ಸೊ ಅದಕ್ಕೆ ನಿಮ್ಮನ್ನು ನೆನ್ಪು ಮಾಡ್ಕೊತಾ ಇದ್ದಾರೆ ನಿಮ್ಮ ವ್ಯಕ್ತಿ, ನೀವಿದ್ದರೆ ಲೈಫ್ ಚೆನ್ನಾಗಿತ್ತು ಅಂತ. ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಎಷ್ಟೇ ಪ್ರೀತಿ ಇದ್ರೂ ಅವ್ರ ಮನಸ್ಸಲ್ಲಿ ನಿಮಗೆ ಆ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತಿಲ್ಲ ಅಷ್ಟೇ. ಸ್ವಲ್ಪ ಆಟ ಸಾಧಿಸ್ತಾ ಇದ್ದಾರೆ. ನಾನು ಯಾಕೆ ಏನಾದರೂ ಆ್ಯಕ್ಷನ್ ತಗೊಳ್ಳಿ, ನನ್ನ ವ್ಯಕ್ತಿ ಕಡೆಯಿಂದನೇ ರಿಪ್ಲೈ ಬರಲಿ ಅಥವಾ ಟೈಮ್ ಬರಲಿ ಅಂತ ನಿಮ್ಮನ್ನು ಆಟ ಆಡಿಸ್ತಾ ಇದ್ದಾರೆ ಅಷ್ಟೇ. ಹೈ ಪ್ರೀಸ್ಟಿಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ತುಂಬ ಎಮೋಷ್ನಲ್ ಇದ್ದಾರೆ. ಬಟ್ ಆದರೆ ಅವ್ರು ಯಾವತ್ತೂ ಅವ್ರ ಪ್ರೀತಿನ ನಿಮಗೆ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ. ಸೊ ಮುಂದೆ ಏನು ಡಿಸಿಷನ್ ತೊಗೊಬೇಕಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಗೊತ್ತಿದೆ ನಿರ್ಧಾರ. ಸೊ ಅವರಾದರೆ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾಯಿದ್ರು, ಬಟ್ ಅದನ್ನು ಹೇಳ್ತಿಲ್ಲ ಅಷ್ಟೇ, ಎಕ್ಸ್ಪ್ರೆಸಿವ್ ಇಲ್ಲ. ಹೈ ಪ್ರೀಸ್ಟಿಸ್ ಅದೇ ಹೇಳುತ್ತೆ. ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅದೇ ನಿಮಗೆ ಕಮಿಟ್ಮೆಂಟ್ ಕೊಡಬೇಕು, ಮ್ಯಾರೇಜ್ ಆಗಬೇಕಂತ ವೆಯ್ಟಿಂಗಲ್ಲೇ ಇದ್ದಾರೆ. ಬಟ್ ಆ್ಯಕ್ಷನ್ ಇಲ್ಲ. ನೈಟ್ ಆಫ್ ಪೆಂಟಿಕಲ್ಸ್ ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಕುದುರೆ ಏರಿದ್ದಾನೆ, ಇಲ್ಲಿ ಪೆಂಟಿಕಲ್ ಇಟ್ಕೊಂಡಿದ್ದಾನೆ, ಆಪರ್ಚುನಿಟಿ ನಿಮ್ಗೆ ಕೊಡಬೇಕಂತ. ಬಟ್ ಆದರೆ ಅದು ಮೂವ್ ಆನ್ ಆಗ್ತಿಲ್ಲ, ಅಲ್ಲಿ ಸ್ಟಾಪ್ ಆಗಿದೆ. ಸೊ ಅದೇ ರೀತಿ ಅಷ್ಟೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ. ನಿಮ್ಮನ್ನು ಮದುವೆ ಆಗಬೇಕಂತ ಅವ್ರಿಗೂ ಇಷ್ಟ ಇದೆ, ಅವ್ರ ಮನಸ್ಸಲ್ಲೆಲ್ಲ ಥಿಂಕಿಂಗ್ಸ್ ಇದೆ, ಯೋಚನೆ ಮಾಡ್ತಿದ್ರೆ. ಮತ್ತಿನ್ಯಾದರೂ ಫ್ಯೂಚರಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಅದೊಂದು ಬ್ಯಾಕ್ ಸ್ಟೆಪ್ಪಿಂಗ್ ಇರ್ಬೋದು. ಅಥವಾ ಇನ್ನೊಂದು ಅವ್ರಿಗೆ ಟೈಮ್ ಬಂದಿಲ್ಲೇನೋ ಅದಕ್ಕೆ ಹೇಳ್ತಾ ಇಲ್ಲ. ಅಥವಾ ಇನ್ನೂ ಅವ್ರಿಗೆ ನೀವು ಅಂದರೆ ಇನ್ನೂ ಡೆಪ್ತಾಗಿ ರಿಯಲೈಸೇಷನ್ ಆಗಿಲ್ವೇನೋ ನಿಮ್ಮ ಪ್ರೀತಿ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು ಹಾಗೆ. ಅಥವಾ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇನ್ಯಾವುದನ್ನು ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಏನಾದರೂ ಅಟ್ರ್ಯಾಕ್ಟ್ ಆಗಿದ್ರೆ ಸೊ ಅಲ್ಲಿ ತಗಲಾಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರ ನಿಮ್ಮನ್ನು ಅವಾಯ್ಡ್ ಮಾಡ್ತಿರ್ತಾರೆ ಅಷ್ಟೆ. ಸೊ ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವ್ರಿಗೆ ನಿಮ್ಮ ಜೊತೆ ಇದ್ದರೆ ಅವ್ರ ಲೈಫ್ ಚೆನ್ನಾಗಿರುತ್ತೆ, ಕಮ್ಯುನಿಕೇಷನ್ ಮಾಡಲಿಕ್ಕೂ ಚೆನ್ನಾಗಿರುತ್ತೆ. ಓಕೆನಾ.
ನನ್ನ ವ್ಯೂವರ್ಸು ಕಾಲ್ ಆರ್ ಮೆಸೇಜ್ ಮಾಡ್ತಾಯಿದ್ರು ಅವ್ರ ವ್ಯಕ್ತಿ ಕಡೆಯಿಂದ ಯಾಕೆ ರಿಪ್ಲೈ ಇಲ್ಲ. ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಕಾಲ್ ಆರ್ ಮೆಸೇಜ್ ಮಾಡ್ತಾಯಿದ್ರು ಅವ್ರ ವ್ಯಕ್ತಿ ಕಡೆಯಿಂದ ಯಾಕೆ ರಿಪ್ಲೈ ಇಲ್ಲ. ಅರ್ಥ ಆಯಿತು ಬಿಡಿ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಕಾಲ್ ಆರ್ ಮೆಸೇಜ್ ಮಾಡ್ತಾರೆ ಯಾಕೆ ರಿಪ್ಲೈ ಇಲ್ಲ ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಅದಕ್ಕೆ ನೋಡಿ, ನೀವು ಪೇನ್ಫುಲ್ ಆಗಿದ್ರೆ ಅವರು ಪೇನ್ಫುಲ್ ಆಗಿದ್ದಾರೆ. 3 ಸ್ವಾಟ್ಸ್ ಇರೋದ್ರಿಂದ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಸೆಂಟ್ರಲ್ಲಿದೆ. ಸೊ ಅದು ಅವ್ರ ಫ್ಯಾಮ್ಲಿ ಆದರೂ ಆಗಿರ್ಬೋದು, ಪ್ರೊಫೆಷನಲ್ ಪ್ರಾಬ್ಲಮ್ಸ್, ಇಲ್ಲ ಪರ್ಸ್ನಲ್ ಪ್ರಾಬ್ಲಮ್ಸ್, ಇಲ್ಲ ಫೈನಾನ್ಷಿಯಲ್ ಸ್ಟೇಟಸ್, ಅಥವಾ ಕ್ಯಾಸ್ಟ್ ಡಿಫ್ರೆನ್ಸು, ಅಥವಾ ರಿಲಿಜಿಯಸ್ ಡಿಫ್ರೆನ್ಸು, ಅಥವಾ ಇನ್ನೊಂದು ಯಾವುದೋ ಅವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಅಂದರೆ ಬೇರೆ ವ್ಯಕ್ತಿಗಳಿರ್ಬೋದು. ಸೊ ಬೇರೆ ವ್ಯಕ್ತಿಗಳಿದ್ರೆ ನಿಮ್ಮನ್ನು ಇಷ್ಟು ಪ್ರೀತಿ ಮಾಡಲ್ಲ. ಒಂದು ವೇಳೆ ವ್ಯಕ್ತಿ ಇದ್ರೇನೋ ಅವ್ರ ಜೊತೆ ಅಟ್ರ್ಯಾಕ್ಷನ್ನು ಅದು ಜಾಸ್ತಿ ಇರುತ್ತೆ. ಬಟ್ ಲವ್ ಕೇರಿಂಗ್ ಎಲ್ಲ ನಿಮ್ಮ ಮೇಲೇ ಇರೋದು. ಅಟ್ರ್ಯಾಕ್ಷನ್ ಮಾತ್ರ ಅವ್ರ ಕಡೆ ಇರುತ್ತೆ ಅಷ್ಟೇ. ನಿಮ್ಮ ಮೇಲೇನೂ ಇದೆ ಅಟ್ರ್ಯಾಕ್ಷನ್ನು. ಬಟ್ ಆದರೆ ಏನು ಮಾಡೋದು, ಮನುಷ್ಯ ಅಂದಮೇಲೆ ಏನು ಮಾಡ್ತೀರ, ಎರಡೆರಡು ಆಯ್ಕೆ ಮಾಡ್ಕೊತಾರೆ. ಯಾವುದಾದ್ರೂ ಒಂದಕ್ಕೆ ಸ್ಟಿಕ್ಕಾನ ಆಗೋದಿಲ್ಲ ಯಾರು. 2 ಆಪ್ಷನ್ಸ್ ನೋಡ್ತಾರೆ. ಆಪ್ಷನ್ಸ್ ಕೊಟ್ಟವ್ರು ಯಾರು, ನಾವೇ ಅಲ್ವಾ. ಹಾಗೆ ಸೊ ಅದರಿಂದ ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ದಾರೆ ಅಷ್ಟೇ. ಕಾಲ್ ಆರ್ ಮೆಸೇಜ್ ರಿಪ್ಲೈ ಕೊಡ್ತಿಲ್ಲ. ನಾನು ವ್ಯೂವರ್ಸ್ಗೆ ಇವರು ಥರ್ಡ್ ಪಾರ್ಟಿ ಸಿಚುವೇಶನ್ ಬಿಟ್ಟು ಕಾಲ್ ಆರ್ ಮೆಸೇಜ್ ಮಾಡ್ತಾರೆ, ನನ್ನ ವ್ಯೂವರ್ಸ್ ಜೊತೆನೇ ಇರ್ತಾರೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ. ಥರ್ಡ್ ಪಾರ್ಟಿ ಸಿಚುವೇಶನ್ನ ಬಿಟ್ಟು ರಿಮೂವ್ ಆಗಿ ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಮ್ಯುನಿಕೇಷನ್ ಅಥವಾ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ, ಇವಾಗ ಥರ್ಡ್ ಪಾರ್ಟಿ ಸಿಚುವೇಶನ್ನ ಬಿಟ್ಟು ಬರೋವಂಥ ಯಾವುದೇ ಲಕ್ಷಣಗಳು ಕಾಣಿಸ್ತಿಲ್ಲ. ಸ್ವಲ್ಪ ಹಠ ಸಾಧಿಸ್ತಾ ಇದ್ದಾರೆ. ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಥಿಂಕ್ ಮಾಡ್ತಾಯಿದ್ರೆ ಥರ್ಡ್ ಪಾರ್ಟಿ ಸಿಚುವೇಶನ್ನ ಅಥವಾ ಎರಡನ್ನೂ ಹೆಂಗೆ ಬ್ಯಾಲೆನ್ಸ್ ಮಾಡೋದಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಮಾಸ್ಟರ್ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮ್ಮ ವ್ಯಕ್ತಿ ಯಾರೋ ತುಂಬ ಬುದ್ಧಿವಂತರಿದ್ದಾರೆ. ನಿಮ್ಮ ಪರ್ಸನ್ ಯಾರೇ ಆಗಿರ್ಬೋದು ನೋಡಿ, ನಿಮ್ಮ ಮನಸ್ಸಲ್ಲಿ ಯಾವ ವ್ಯಕ್ತಿ ಇದ್ದಾರೆ ನೋಡಿ, ಅವರು ತುಂಬ ಬುದ್ಧಿವಂತರಿದ್ದಾರೆ, ಮಾಸ್ಟರ್ ಪ್ಲ್ಯಾನ್ಸ್ ಮಾಡ್ತಾರೆ. ಅಂದರೆ ನಾವಾದರೆ ಜಸ್ಟ್ ಒಂದು ನಾರ್ಮಲ್ ಒಂದು 2 ಸೆಕೆಂಡು 3 ಸೆಕೆಂಡ್ ಯೋಚನೆ ಮಾಡಿ ಬಿಟ್ಬಿಡ್ತೀವಿ. ಅವ್ರು ಹಂಗಲ್ಲ. ದಿನಕ್ಕೆ ಅವಾಗ 1 ಡೇ ಇದೆ ಅಂದ್ಕೊಳ್ಳಿ, ಸಪೋಸ್ 1 ಡೇ, ಅದು ಮಂಡೇನೋ ಟ್ಯೂಸ್ಡೇನೋ ಥರ್ಸ್ಡೇ, ಹೋಗಲಿ 1 ವೀಕೇ ತಗೊಳ್ಳಿ. ಸೊ ಅದು ಬೇಡ. ಓಕೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ 1 ಡೇ ಎಕ್ಸಾಂಪಲ್. ಸೊ ಅವರು ಏನು ಮಾಡ್ತಾರೆ, ಥಿಂಕ್ ಮಾಡ್ತಾ ಇರ್ತಾರೆ. ನಾವಾದರೆ ಇವಾಗ ಎಕ್ಸಾಂಪಲ್ಲು ನೀವಾದರೆ ನನ್ನ ವ್ಯೂವರ್ಸ್ ನೀವಾದರೆ ಡೈಲಿ 1-2 ಟೈಮ್ಸ್ ಥಿಂಕ್ ಮಾಡಿ ಬಿಟ್ಬಿಡ್ತೀರ ಒಂದು ಪ್ರಾಬ್ಲಮ್ನ. ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಆಗಲ್ಲ. ದಿನಕ್ಕೆ 1 ಅವರ್ಗೆ ಒಂದು ಸಾರಿ ಥಿಂಕ್ ಮಾಡ್ತಾರೆ, ಈ ಪ್ರಾಬ್ಲಮ್ನ ಹೇಗೆ ಸ್ಟೆಪ್ ಮುಂದಕ್ಕೆ ತಗೊಂಡೋಗ್ಬೇಕು, ಮತ್ತು ಅಬ್ಸರ್ವೇಷನ್ ಮಾಡ್ತಾರೆ, ಮತ್ತು ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡು ಪ್ರತಿ ಸಾರಿ ಯೋಚನೆ ಮಾಡ್ತಾರೆ. ಒಬ್ಬ ಕಿಂಗ್ ಅಂದರೆ ಹಂಗೆ, ಎಲ್ಲರ ಹತ್ರನೂ ಸಜೆಷನ್ ತೊಗೊಂಡು ಮತ್ತು ಎಲ್ಲರೂ ಹೇಳಿದ್ನ ಕ್ರಾಸ್ ಚೆಕ್ ಮಾಡಿ ಮತ್ತು ಅವ್ರಿಗೆ ರೈಟ್ ಆನ್ಸರ್ ಅವ್ರು ಒಪ್ಕೊತಾರೆ. ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ. ಥರ್ಡ್ ಪಾರ್ಟಿ ಸಿಚುವೇಶನ್ ಬಿಟ್ಬಿಡ್ಬೇಕಾ ಅಥವಾ ನಿಮ್ಮ ಜೊತೆ ಇರಬೇಕಾ, ಎಲ್ಲ ಅಬ್ಸರ್ವೇಷನ್ ಮಾಡಿ ಎಲ್ಲ ತಿಳ್ಕೊತಿದ್ರೆ ಯಾವ ಕಡೆ ಅವ್ರಿಗೆ ಯಾವ ಥರ ಬೆನಿಫಿಟ್ ಆಗುತ್ತೋ ಆ ರೀತಿ ಬದಲಾಗೋಣ ಅಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥಿಂಕ್ ಮಾಡ್ತಾಯಿದ್ದಾರೆ. ಓಕೆ, 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನೇ ಮದುವೆ ಆಗಬೇಕಂತ ಅವ್ರಿಗೆ ಇಂಟ್ರೆಸ್ಟ್ ಆಗಿದೆ. ಯಾಕಂದರೆ ಅವ್ರು ನೋಡಿದ್ದಾರೆ ಥರ್ಡ್ ಪಾರ್ಟಿ ಸಿಚುವೇಶನ್ನ ಮತ್ತು ನಿಮ್ಮನ್ನು ಎಲ್ಲವನ್ನು ಅಬ್ಸರ್ವ್ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೆ ಯಾಕೋ ಥರ್ಡ್ ಪಾರ್ಟಿ ಸಿಚುವೇಶನ್ನು ಸರಿ ಬರ್ತಾಯಿಲ್ಲ. ಅಲ್ಲಿ ಹ್ಯಾಪಿನೆಸ್ ಇಲ್ಲ, ಸಂತೋಷ ಇಲ್ಲ, ಏನೂ ಇಲ್ಲ. ಸೊ ಅದು ನಿಮ್ಮ ಹತ್ರ ಮಾತ್ರ ಕಾಣ್ತಾ ಇದೆ. ಯಾಕಂದರೆ ಒಬ್ಬ ವ್ಯಕ್ತಿನ ಸಂತೋಷವಾಗಿ ನೋಡ್ಕೊಳೋದು ಒಂದು ಜೆನ್ಯನ್ ಪ್ರೀತಿಯಿಂದ ಮಾತ್ರನೇ ಹೊರತು ಬೇರೆ ಯಾವುದೇ ಕಾರಣಗಳಿಂದ ಆಗಲ್ಲ. ಸೊ ಅದಕ್ಕೆ 4 ಆಫ್ ವಾಂಡ್ಸ್ ಬಂದಿರೋದು. ಒಂದು ಸೆಲೆಬ್ರೇಷನ್ ಅನ್ನೋದು ಕಾಣಿಸ್ತಾ ಇದ್ರೆ ಅದು ನಿಮ್ಮ ಜೊತೆನೇ, ಒಬ್ಬ ಪಾರ್ಟ್ನರ್ ಜೊತೆನೇ ಅಷ್ಟು ಖುಷಿಯಾಗಿರೋದು ಎಲ್ಲ ಇರೋದು. ಇನ್ನು ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಏನು ಖುಷಿಯಾಗಿರ್ತಾರೆ. ಹಾಗೆ ಅದೇ ಸದ್ಯಕ್ಕೆ ಅಷ್ಟೇ ನಿಮಗೆ ಆ ರೀತಿ ಅನಿಸ್ತಾ ಇರುತ್ತೆ. ನನ್ನ ವ್ಯೂವರ್ಸ್ ಯಾರಿದ್ರೆ ನೋಡಿ, ನೀವು ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಹ್ಯಾಪಿಯಾಗಿದ್ದೀರ ಅಂತ ಅಂದ್ಕೊತಾ ಇರ್ತೀರ. ಬಟ್ ನಿಮ್ಗೆ ಅಷ್ಟೇನಾದರೂ ಡೌಟ್ ಇದ್ದರೆ ಹೋಗಿ ನೀವು ಇನ್ನೊಂದು ಸಾರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಅವ್ರು ನಿಜವಾಗ್ಲೂ ಹ್ಯಾಪಿ ಆಗಿದ್ದಾರಾ ಇಲ್ವಾ ಅಂತ. ಅದು ಕ್ಷಣಿಕಕ್ಕಷ್ಟೇ, ಅಂದರೆ ಸ್ವಲ್ಪ ದಿವಸಗಳ ಕಾಲ ಅದನ್ನ ನೋಡ್ಲಿಕ್ಕೆ ಅವರು ಹಂಗೆ ಆ ಥರ ಬಿಹೇವ್ ಮಾಡ್ತಾರೆ ಅಷ್ಟೇ. ಆದರೆ ಅವ್ರ ಮನಸ್ಸಲ್ಲಿ ಮಾತ್ರ ತುಂಬ ಪೇಯ್ನ್ ಅನ್ಭವಿಸ್ತಾ ಇರ್ತಾರೆ. ಯಾಕಂದರೆ ಇಲ್ಲಿ 3 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಅವ್ರು ಖಂಡಿತ ಪೇಯ್ನ್ ಅನುಭವಿಸ್ತಾನೆ ಇರ್ತಾರೆ. ನೀವು ಕೂಡ ಅಷ್ಟೇ. ಅದಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ಯಾವಾಗ ರಿಮೂವ್ ಆಗ್ಬೋದು. ಥರ್ಡ್ ಪಾರ್ಟಿ ಸಿಚುವೇಶನ್ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಲೈಫಲ್ಲಿ, ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಯಾವಾಗ ರಿಮೂವ್ ಆಗ್ಬೋದು. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಯಾವಾಗ ರಿಮೂವ್ ಆಗ್ಬೋದು. ಓಕೆ, ಅವರು ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಹೇಗೆ ಮಾಡ್ಕೊಳೋದು ಅನ್ನೋದಕ್ಕೋಸ್ಕರ
ತುಂಬ ಆಲೋಚನೆ ಮಾಡ್ತಾಯಿದ್ರೆ, ತುಂಬ ಓವರ್ ಥಿಂಕಿಂಗ್ ಮಾಡ್ತಾಯಿದ್ರೆ ನೋಡಿ. ಅವರು ಅದೇ ನೀವು ಮತ್ತು ನಿಮ್ಮ ಪಾರ್ಟ್ನರ್ ನೀವಿಬ್ಬರು ಒಂದಾಗೋದಕ್ಕೆ ಅಥವಾ ಮ್ಯಾರೇಜ್ ಆಗಿರ್ಬೋದು. ಅದೇ ಒಂದಾಗೋದಂದರೆ ಇನ್ನು ಪರ್ಮನೆಂಟ್ ಅದೇ ಮ್ಯಾರೇಜಕ್ಕೆ, ಮದುವೆಗೆ, ಅಥವಾ ಒಂದು ವೇಳೆ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ರೆ ಯೂನಿಯನ್ ಆಗೋದಕ್ಕೆ. ಅದು ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅಡ್ಡ ಬರ್ತದೆ. ಅದೇನಾದರೂ ಆಗಿರ್ಬೋದು. ಅದರಿಂದ ನಿಮಗೆ ಗ್ರೋತ್ ಎಲ್ಲ ಬಿದ್ದಾಗ್ತದೆ, ಫೈನಾನ್ಷಿಯಲ್ ಗ್ರೋತ್ ಎಲ್ಲ ಬಿದ್ದಾಗ್ತದೆ, ಮತ್ತು ಫಿಸಿಕಲಿ ಮೆಂಟಲಿ ಹೆಲ್ತ್ ಎಲ್ಲ ಸಫರ್ ಆಗ್ತಾಯಿದೆ ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ಅಂತ ಹೇಳ್ಬೋದು. ಇಲ್ಲಿ ನೀವು ಸಫರ್ ಆಗ್ತಿದ್ರೆ ಅಲ್ಲಿ ನಿಮ್ಮ ಪರ್ಸನ್ನು ಸಫರ್ ಆಗ್ತಾಯಿದ್ದಾರೆ. ಅದೇ ಥರ್ಡ್ ಪಾರ್ಟಿ ಸಿಚುವೇಶನ್ ಹೇಗೆ ಬಿಟ್ಟು ಹೋಗ್ಲಾಡ್ಸೋದಂತ ನಿಮ್ಮ ಪರ್ಸನ್ನೇ ತುಂಬ ಆಲೋಚನೆ ಮಾಡ್ತಾಯಿದ್ರು. ನೋಡುವಂಥ ನಾನು ವ್ಯೂವರ್ಸ್ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಇರ್ತಾರೆ ಅಥವಾ ನಾನು ವ್ಯೂವರ್ಸ್ ಜೊತೆ ಇರ್ತಾರೆ. ನೋಡುವಂಥ ನಾನು ವ್ಯೂವರ್ಸ್ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಇರ್ತಾರೆ ಅಥವಾ ನಾನು ವ್ಯೂವರ್ಸ್ ಜೊತೆ ಇರ್ತಾರೆ. ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಾಯಿದ್ರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರ ಜೊತೆ ಇರಬೇಕು, ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ನೀವು. 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೋ ಆ್ಯಕ್ಷನ್ನು. ನೋಡಿ ಇಲ್ಲಿ ಒಬ್ಬ ವ್ಯಕ್ತಿ ಒಂದು 3 ವಾಂಡ್ಸ್ ಇಟ್ಕೊಂಡಿದ್ರೆ, ಇಲ್ಲೊಂದು ವಾಂಡ್ ಇದೆ, ಇಲ್ಲೊಂದು ವಾಂಡ್ ಇದೆ, ಇಲ್ಲೊಂದು ವಾಂಡ್ ಇದೆ. ಸೊ ಅವರು ಬಿಟ್ಬಿಟ್ಟು ಕೊನೆಯದಾಗಿ ಇಟ್ಕೊಂಡಿದ್ದಾರೆ. ಬಟ್ ಅವರು ಎಲ್ಲೋ ದೂರದಲ್ಲಿ ಪ್ರಯಾಣ ಮಾಡಬೇಕು, ಬಟ್ ಆದರೆ ಸೈಲೆಂಟಾಗಿ ನಿಂತಿದ್ದಾರೆ. ಅದೇ ರೀತಿ ಈ ಕಾರ್ಡಿನ ಅರ್ಥದ ಪ್ರಕಾರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೂ ಅಷ್ಟೇ ನೀವು ತಲುಪಬೇಕು, ಅಥವಾ ಅವರು ನಿಮ್ಮನ್ನು ಹತ್ರ ತಲುಪಬೇಕು. ಅಂದರೆ ನೀವು ಅವ್ರ ಹತ್ರ ಸೇರ್ಕೊಬೇಕು, ಅವ್ರು ನಿಮ್ಮ ಹತ್ರ ಸೇರ್ಕೊಬೇಕು. ಸೊ ಅದಕ್ಕೋಸ್ಕರ ಅವರು ಅದೇ ಥರ ಯೋಚನೆ ಮಾಡ್ತಾರೆ, ಥಿಂಕ್ ಮಾಡ್ತಾಯಿದ್ದಾರೆ, ನನ್ನ ವ್ಯಕ್ತಿನ ಹೇಗೆ ಪಡ್ಕೊಳೋದು ಅಂತ. ನೀವು ಕೂಡ ಅಷ್ಟೇ. ಮತ್ತು ಇನ್ನೊಂದು ಥರ್ಡ್ ಪಾರ್ಟಿ ಸಿಚುವೇಶನ್ನ ಬಿಡಬೇಕು, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ನೊಂದಿಗೆ ಹ್ಯಾಪಿಯಾಗಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಹ್ಯಾಪಿಯಾಗಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ನೊಂದಿಗೆ ಹ್ಯಾಪಿಯಾಗಿದ್ದಾರೆ. ನಾನು ಹೇಳಿಲ್ವಾ, ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಇದ್ರೂ ಹ್ಯಾಪಿಯಾಗಿ ಸ್ವಲ್ಪ ಕಾಲ ಇರ್ಬೋದು ಅಷ್ಟೇ. ಅವ್ರಿಗೂ ಇವ್ರಿಗೂ ತುಂಬ ಕ್ಲ್ಯಾಶಸ್ ಆಗ್ತಾಯಿದೆ, ತುಂಬ ಜಗಳಗಳಾಗ್ತಾಯಿದೆ. ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಹೇಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಆಯ್ಕೆ ಮಾಡ್ಕೊಂಡ್ರೋ ಅವ್ರು ಅಲ್ಲಿ ಇನ್ನೊಬ್ಬರನ್ನ ಆಯ್ಕೆ ಮಾಡ್ಕೊತಾ ಇದ್ದಾರೆ. ಅರ್ಥ ಆಯ್ತಾ? ಅದು ಫ್ಯಾಮ್ಲಿ ಆಗಿರ್ಬೋದು, ಪ್ರೊಫೆಷನಲ್ ಲೈಫ್ ಆಗಿರ್ಬೋದು, ಏನೇ ಆಗಿರ್ಬೋದು. ಈಗ ಪ್ರೊಫೆಷನಲ್ನ ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಆರಿಸ್ಕೊಂಡ್ರೆ ಅಲ್ಲಿ ಪ್ರೊಫೆಷ್ನಲ್ ಕೆಲಸ ಮಾಡೋರು ಏನು ಮಾಡ್ತಾಯಿದ್ರು, ಮ್ಯಾನೇಜರು, ಆಫೀಸರ್, ಅವ್ರು ಇವ್ರನ್ನ ಬಿಟ್ಬಿಟ್ಟು ಬೇರೆಯವರು ಎಂಪ್ಲಾಯ್ ಕೆಲಸ ಮಾಡೋರನ್ನ ಇನ್ನೂ ಚೆನ್ನಾಗಿರೋರನ್ನ ಅವರು ಅಲ್ಲಿ ಸೆಲೆಕ್ಟ್ ಮಾಡ್ತಾಯಿದ್ರು. ಅಲ್ಲಿ ಇವ್ರಿಗೆ ಆಟ ಆಗ್ತದೆ. ಓಕೆ, ಫ್ಯಾಮ್ಲಿಯಲ್ಲಿ ಇವರು ಫ್ಯಾಮ್ಲಿಗೋಸ್ಕರ ಇಷ್ಟಪಡ್ತಾರೆ. ಕೆಲವರಾದರೆ ನಿಮ್ಮ ಪರ್ಸನು ಫ್ಯಾಮ್ಲಿನ ಇಷ್ಟಪಡ್ತಾರೆ. ಆ ಫ್ಯಾಮ್ಲಿ ಏನು ಮಾಡ್ತದೆ, ಆ ಫ್ಯಾಮ್ಲಿ ಇವ್ರಿಗೆ ನಿಜವಾಗ್ಲೂ ಪ್ರೀತಿ ಕೊಡ್ತಲ್ಲ, ಇವ್ರನ್ನ ಅವಾಯ್ಡ್ ಮಾಡ್ತಾಯಿದೆ. ಓಕೆ, ಇವೆರಡು ಬಿಟ್ಟು ಮತ್ತು ಇನ್ನೊಂದು ಪರ್ಸ್ನಲ್ ಲೈಫ್. ಓಕೆ, ಪರ್ಸ್ನಲ್ ಲೈಫ್ನ ನೀವು ಇಲ್ದಿರ ಸಾಲ್ವ್ ಮಾಡ್ಕೊಳಕ್ಕೆ ಹೋಗ್ತಾಯಿದ್ರೆ, ಬಟ್ ಅಲ್ಲೇನಾಗ್ತದೆ, ಅಲ್ಲಿ ಎಲ್ಲವೂ ಪ್ರಾಬ್ಲಮ್ಸ್ ಬರ್ತದೆ. ಓಕೆ, ಸೊಸೈಟಿಯಲ್ಲಿ ಏನು ಆಲೋಚನೆ ಮಾಡ್ತಾರೆ, ಸೊಸೈಟಿ ಪ್ರಾಬ್ಲಮ್ಸಲ್ಲಿ ಅಲ್ಲಿ ನಿಮ್ಮನ್ನು ಬಿಟ್ಟು ಹಂಗೆ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊಳಕ್ಕೆ ಹೋಗ್ತಾರೆ. ಬಟ್ ಅಲ್ಲಿ ಸೊಸೈಟಿಯಲ್ಲಿ ಕೂಡ ಇವ್ರನ್ನ ಎಲ್ಲರೂ ಅಂದರೆ ಕಡಿಮೆ ವ್ಯಾಲ್ಯೂ ಪರ್ಸನ್ನಾಗಿ ನೋಡ್ತಾರೆ. ಅಲ್ಲಿ ಕೂಡ ಇವ್ರನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಓಕೆ, ನಿಮ್ಮ ಪರ್ಸನ್ನು ನಿಮ್ಮನ್ನು ಬಿಟ್ಬಿಟ್ಟು ಇನ್ನೊಬ್ಬರ ಜೊತೆ ಅಟ್ರಾಕ್ಷನ್ ಆಗಿ ಇನ್ನೊಬ್ಬರ ಜೊತೆ ಇದ್ದರೆ ಅವರು ಅಷ್ಟೇ. ನಿಮ್ಮ ಮನಸ್ಸಲ್ಲಿ ಇರೋವಂಥ ವ್ಯಕ್ತಿ ಯಾರು ಇನ್ನೊಬ್ಬರ ಜೊತೆ ಅಟ್ರಾಕ್ಷನ್ ಆದರೆ ಆ ವ್ಯಕ್ತಿ ಯಾರಿದ್ದಾರೋ ಅವ್ರು ಇನ್ನೊಬ್ಬರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ನಿಮ್ಮ ಮನಸ್ಸಲ್ಲಿರೋವಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಇನ್ನೊಬ್ಬರನ್ನ ಆಯ್ಕೆ ಮಾಡ್ಕೊಂಡ್ರೆ ಆ ವ್ಯಕ್ತಿ ಇವ್ರನ್ನ ಬಿಟ್ಟು ಇನ್ನೊಬ್ಬರನ್ನ ಆಯ್ಕೆ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಅಲ್ಲಿ ಇವ್ರಿಗೂ ಕ್ಲ್ಯಾಶಸ್ ಆಗ್ತಾಯಿದೆ, ಅದಕ್ಕೆ ಜಗಳಗಳಾಗ್ತಾಯಿದೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಇನ್ನೊಬ್ಬ ವ್ಯಕ್ತಿ ಜೊತೆ ಅಟ್ರಾಕ್ಷನ್ ಆದರೆ ಆ ವ್ಯಕ್ತಿ ಏನು ಮಾಡಿದ್ರೆ ಅವ್ರು ಇನ್ನೊಬ್ಬರ ಜೊತೆ ಅಟ್ರಾಕ್ಷನ್ ಆಗಿ ಇಬ್ಬರಿಗೂ ಕ್ಲ್ಯಾಶಸ್ ಆಗ್ತಾಯಿದೆ. ಬಟ್ ಆ ಕ್ಲ್ಯಾಶಸ್ ಆಗ್ತಿರೋದನ್ನ ನಿಮ್ಮ ಪರ್ಸನ್ನು ಎಲ್ಲೂ ಹೇಳ್ದ ಜಗಳಗಳಾಡ್ತಾಯಿದ್ದಾರೆ. 5 ಆಫ್ ವಾಂಡ್ಸ್. ಇನ್ನು ಅಷ್ಟೇ ಅಲ್ವಾ, ನಿಮ್ಮನ್ನು ತೊಂದರೆ ಮಾಡಿ ಸಿಕ್ಕಾಕ್ಸೋದು ಅಂತ ನಿಮ್ಮ ವ್ಯಕ್ತಿ ಅಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಹ್ಯಾಪಿಯಾಗಿದ್ದಾರೆ, ಜಗಳಗಳಾಗ್ತದೆ, ಕ್ಲ್ಯಾಶಸ್ ಆಗ್ತಾಯಿದೆ. ನೋಡುವಂಥ ನನ್ನ ವ್ಯೂವರ್ಸು ಕೊನೆಗೆ ಫೈನಲ್ ಆಗಿ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಇರ್ತಾರೆ ಅಥವಾ ನನ್ನ ವ್ಯೂವರ್ಸ್ ಜೊತೆ ಬರ್ತಾರೆ. ನನ್ನ ವ್ಯೂವರ್ಸ್ ಜೊತೆ ಬರ್ತಾರೆ ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಚಾನ್ಸ್ ಕೊಡ್ತಾರೆ. ಓಕೆ, ಅವರು ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಹೋಗೋದಿಲ್ಲ, ನಿಮ್ಮ ಕಡೆನೇ ಯೋಚನೆ ಮಾಡ್ತಾಯಿದ್ರೆ ನೋಡೋಣ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಹೋಗ್ತಾರೆ ಅಥವಾ ನಿಮ್ಮ ಸೈಡ್ ಬರ್ತಾರಂತ ಥಿಂಕ್ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೆ ಜಾಸ್ತಿ ಇಷ್ಟ ಅಂದರೆ ಇರೋದಂದರೆ ನೀವೇ. 7 ಆಫ್ ಪೆಂಟಿಕಲ್ಸ್ ಬಂದಿರೋದನ್ನ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು. ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಇದ್ದ ಮೇಲೆ ಅದರ ಬಗ್ಗೆ ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ದೂರದಲ್ಲಿರೋದು ನೀವು. ಹಾಗಾಗಿ ಸಪ್ರೇಷನ್ನು ನೋ ಕಾಂಟ್ಯಾಕ್ಟಲ್ಲಿರೋದ್ರೆ ನೀವಾಗಿರೋದ್ರಿಂದ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರೆ ನಿಮ್ಮ ವ್ಯಕ್ತಿ. ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಆ್ಯಕ್ಷನ್ ತಗೊತಾರೆ, ಬಿಟ್ಕೊಡೋದಿಲ್ಲ. ಈಗ ಯಾವುದೇ ಒಂದು ಕೆಲಸದ ಬಗ್ಗೆ ನಾವು ಯೋಚನೆ ಮಾಡ್ತಾಯಿದ್ರೆ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊತೀರಿ, ಏನೋ ಒಂದು ವರ್ಕ್ ಮಾಡ್ತೀರಿ. ಹಾಗೆ ನಿಮ್ಮ ಪರ್ಸನ್ ಕೂಡ ಅಷ್ಟೇ ನಿಮ್ಮ ಬಗ್ಗೆ
ಯೋಚನೆ ಮಾಡ್ತಾ ನಿಮ್ಮ ಕಡೆ ಗಮನ ಇರೋದ್ರಿಂದ ಸೊ ನಿಮ್ಮ ಸೈಡ್ ಬರೋವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಓಕೆನಾ? ಥರ್ಡ್ ಪಾರ್ಟಿ ಸಿಚುವೇಷನ್ಗಿಂತ ನಿಮ್ಮ ಸೈಡ್ ಬರೋವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ಇದು ಒಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ ಅಷ್ಟೇ. ಅಷ್ಟೇ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ರೀಡಿಂಗ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಸ್ಕಿಪ್ ಮಾಡ್ಬೋದು. ಓಕೆ.